ಯಡ್ರಾವಿಯ ಪಿಎಂ ಶ್ರೀ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಸವದತ್ತಿ ಪೊಲೀಸ್ ಇಲಾಖೆ ಆಯೋಜಿಸಿದ್ದ ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಅಭಿಯಾನಕ್ಕೆ ಶಾಸಕ ವಿಶ್ವಾಸ ವೈದ್ಯ ಚಾಲನೆ ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರವಿದ್ದು ಉತ್ತಮ ಶಿಕ್ಷಣ ಹಾಗೂ ಶಿಸ್ತಿನ ಜೀವನ ರೂಢಿಸಿಕೊಳ್ಳಬೇಕು ಅಂತ ಕರೆಯನ್ನ ನೀಡಿದರು. ಡಿವೈಎಸ್ಪಿ ಚಿದಂಬರ ಮಡಿವಾಳರ ಡ್ರಗ್ಸ್ ವಿರುದ್ಧ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಪಿಎ ಸುರೇಶ ಬೆಂಡೆಗುಂಬಳ ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಂಎನ್ ಹೆಗ್ಗನವರ ಸೇರಿದಂತೆ ವಿವಿಧ ಅಧಿಕಾರಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಡ್ರಗ್ಸ್ ವಿರೋಧಿ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. ಅಪ್ಗ್ರೇಡೇಷನ್ ಆಗಿ PUC ಕೂಡ ನಡೀತಾ ಇದೆ. ಈ ವರ್ಷ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ಅಡ್ಮಿಷನ್ ಪಡೆದಿದ್ದು ನಿಜಕ್ಕೂ ನಮ್ಮ ಒಂದು ಸವದತ್ತಿಯ ಹೆಮ್ಮೆಯ ವಿಷಯ ಅಂತ ನಾನು ಕೂಡ ಚಿಕ್ಕವರಿದ್ದಾಗಿಂದ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಒಂದು ಕನಸನ್ನ ಕಳ್ಕೊಂಡು ಬಂದಿದ್ದೆ. 2018ರಲ್ಲಿ ಒಂದು ಅನುಭವದ ಕೊರತೆಯಿಂದ ಪರಾಭವಗೊಂಡರೂ ಕೂಡ ನಾನು ಅಗ್ಗದೆ ಜಗದೆ ಮನೆಯಲ್ಲಿ ಕೂಡದೆ ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ಪ್ರಾರ್ಥನಾ ಮನಸ್ಸಿನಿಂದ ನಮ್ಮ ಕ್ಷೇತ್ರದ ಜನರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಸಂಘಟನೆಯನ್ನ ಮಾಡಿ ಇವತ್ತು 2023 ಚುನಾವಣೆಯಲ್ಲಿ ಅನೇಕ ನಮ್ಮ ಸವದತ್ತಿಯ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದದಿಂದ ಇವತ್ತು ಈ ಕ್ಷೇತ್ರದ ಶಾಸಕನಾಗಿದ್ದೇನೆ ಅಂತಂದ್ರೆ ಒಂದು ಸೌಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವು ಕೂಡ ತಮ್ಮ ಜೀವನದಲ್ಲಿ ದೊಡ್ಡ ಸ್ಥಾನಕ್ಕೆ ಬೆಳೆಯುವಂತ ಪ್ರಯತ್ನವನ್ನ ತಾವೆಲ್ಲರೂ ಮಾಡಿ ಈ ವ್ಯಸನ ಮುಕ್ತ ಭಾರತವನ್ನ ಮಾಡಿ ಈ ಮಾದಕ ವಸ್ತುಗಳಿಂದ ದೂರವಿರಬೇಕಂತ ತಮ್ಮಲ್ಲಿ ನಾನು ಕೂಡ ಮತ್ತೊಮ್ಮೆ ಕಳಕಳಿ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಒಂದು ಡ್ರಗ್ಸ್ ಬೇಡವರು